ಬೆಳಗಾವಿ ಜಿಲ್ಲೆಯ ಚೋರ್ಲಾ ಘಾಟ್ ಬಳಿ ನಡೆದಂತಹ 400 ಕೋಟಿ ದರೋಡೆ ಪ್ರಕರಣ ಇದೀಗ 3 ರಾಜ್ಯಗಳ ಪೊಲೀಸ್ ಇಲಾಖೆಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸಲಾಗ್ತಾ ಇದ್ದಂತಹ ಅಮಾನ್ಯಗೊಂಡಂತಹ 2,000 ರೂಪಾಯಿ ಮುಖಬೆಲೆಯ ನೋಟುಗಳಿದ್ದಂತಹ 2 ಕಂಟೈನರ್ಗಳನ್ನು ಹೈಜಾಕ್ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ಆದರೆ ಈ ಭೀಕರ ದರೋಡೆಗೆ ಸಂಬಂಧಿಸಿದಂತೆ ಇದುವರೆಗೂ ಒಬ್ಬರು ಪ್ರತ್ಯಕ್ಷದರ್ಶಿಗಳು ಪತ್ತೆಯಾಗಿಲ್ಲ. ಪ್ರಕರಣದ ಗಂಭೀರತೆ ಹೆಚ್ಚುತ್ತಾ ಇರುವಂತಹ ನಡುವೆಯೇ ತನಿಖೆಯ ಹೊಣೆ ಹೊತ್ತಿರುವಂತಹ ಮಹಾರಾಷ್ಟ್ರ ಎಸ್ಐಟಿ ತಂಡಕ್ಕೆ ಒಂದರ ಹಿಂದೆ ಒಂದಾಗಿ ಪ್ರಶ್ನೆಗಳು ಎದುರಾಗ್ತಾ ಇವೆ. ತನಿಖೆಯಲ್ಲಿರುವಂತಹ ಪ್ರಮುಖ ಪ್ರಶ್ನೆಗಳು ಅಂದ್ರೆ ಗೋವಾ ರಾಜ್ಯದ ಯಾವ ಸ್ಥಳದಲ್ಲಿ ಕಂಟೈನರ್ಗಳಿಗೆ ಹಣವನ್ನ ತುಂಬಲಾಯಿತು, ಹಣ ತುಂಬುವ ದೃಶ್ಯವನ್ನ ಕಣ್ಣಾರೆ ಕಂಡೋರು ಯಾರು, ಯಾವ ಮಾರ್ಗವಾಗಿ ಕಂಟೈನರ್ಗಳು ಚೋರ್ಲಾ ಘಾಟ್ ಅನ್ನ ಪ್ರವೇಶಿಸಿದ್ವು, ಯಾವ ಸ್ಥಳಗಳಲ್ಲಿ ಹೈಜಾಕ್ ನಡೆದಿದೆ, ಕಂಟೈನರ್ ವಾಹನಗಳ ನೋಂದಣಿ ಸಂಖ್ಯೆ ಏನು, ಅವುಗಳ ನಿಜವಾದ ಮಾಲೀಕರು ಯಾರು ಅನ್ನೋದು ಈಗ ಕಗ್ಗಂಟಾಗಿದೆ. ಇನ್ನೊಂದು ಆಶ್ಚರ್ಯ ವಿಷಯ ಅಂದ್ರೆ ಪ್ರಕರಣದಲ್ಲಿ ಕಿಡ್ನಾಪ್ ಆಗಿದ್ದಂತಹ ಸಂದೀಪ್ ಪಾಟೀಲ್ ಕೂಡ ದರೋಡೆಯನ್ನ ನೇರವಾಗಿ ನೋಡಿಲ್ಲ. ಅಪಹರಣಕಾರರು ಹೇಳಿದಂತಹ ಮಾಹಿತಿಯನ್ನೇ ದೂರಿನಲ್ಲಿ ದಾಖಲಿಸಲಾಗಿದೆ. ಇದುವರೆಗೂ ಯಾವುದೇ ಐ ವಿಟ್ನೆಸ್ ಪತ್ತೆಯಾಗಿಲ್ಲ ಅನ್ನೋದು ತನಿಖೆಗೆ ದೊಡ್ಡ ಅಡ್ಡಿಯಾಗಿದೆ. ದರೋಡೆಯ ಪ್ರಕರಣದಲ್ಲಿ ರಾಜಕೀಯ ನಾಯಕರೊಬ್ಬರ ಹೆಸರು ಕೂಡ ಕೇಳಿ ಬಂದಿತ್ತು. ವೈರಲ್ ಆಗಿರುವ ಸಂಭಾಷಣೆಯ ಆಧಾರದಲ್ಲಿ ಈಗ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಮಹಾರಾಷ್ಟ್ರ ಎಸ್ಐಟಿ ಮುಖ್ಯಸ್ಥ ಆದಿತ್ಯ ಮೀರಕೆಲ್ಕರ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ತನಿಖೆಯಲ್ಲಿ ಗುಜರಾತ್ನ ಪ್ರಭಾವಿ ಆ ರಾಜಕಾರಣಿ ಯಾರು, ಅಹಮದಾಬಾದ್ ಮೂಲದ ಯಾವ ಆಶ್ರಮದ ಸಂಪರ್ಕ ಇದೆ, ದರೋಡೆ ಮಾಡಿದಂತಹ ಹಣ ಈಗ ಎಲ್ಲಿದೆ, ಆಶ್ರಮದೊಳಗೆ ಬ್ಲ್ಯಾಕ್ ವೈಟ್ ಹಣದ ವ್ಯವಹಾರ ನಡೀತಿದೆಯಾ ಎಂಬ ಹಲವು ಕೋನಗಳಲ್ಲಿ ಈಗ ತನಿಖೆಯನ್ನ ನಡೆಸಲಾಗ್ತಾ ಇದೆ ಮತ್ತು ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.